ಹಾಯ್ ಎಲ್ಲರಿಗೂ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್ಸ್ ಚಾನಲ್. ಫ್ರೆಂಡ್ಸ್, ನಾನು ಯಾರು ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿದೆ. ಯಾಕಂದರೆ RG ಟೈಲರಿಂಗ್ ಕ್ಲಾಸ್ ಚಾನಲ್ ನೋಡೋರಿಗೆ ನಾನು ಯಾರು ಅಂತ ಹೇಳಿ ಗೊತ್ತಾಗಿದೆ. ಅದೇ ಇವತ್ತು ಆ ಚಾನಲಲ್ಲಿ ನನಗೆ ಹೇಗೆ ಸಪೋರ್ಟ್ ಕೊಟ್ಬಿಟ್ಟು ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ, ಅದೇ ರೀತಿ ನಮ್ಮ ಈ ರೇವತಿ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ನಾನು ತುಂಬ ಟಿಪ್ಸ್ಗಳನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಅದು ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಚಾನಲಲ್ಲಿ ಹಾಕೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದರೆ ಅದರಲ್ಲಿ ಜಾಸ್ತಿ ನಾವು ಟೈಲರಿಂಗ್ ವಿಷಯನೇ ಹೇಳಬೇಕಾಗತ್ತೆ, ಟೈಲರಿಂಗಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೇಳಬೇಕಾಗತ್ತೆ. ಅದೇ ಬಿಟ್ಟರೆ ಬೇರೆ ಇನ್ನಿತರ ಪೂಜೆ ಟಿಪ್ಸ್ಗಳಾಗಿರ್ಬೋದು, ಅಡುಗೆ ಟಿಪ್ಸ್ಗಳಾಗಿರ್ಬೋದು, ಮತ್ತು ಇನ್ನು ಕೆಲವು ತುಂಬ ವಿಷಯಗಳು ನಾನು ಜನಕ್ಕೆ ತಿಳಿಸೋದಿದೆ. ಹಾಗಾಗಿ ನಾನು ಆ ಚಾನಲಲ್ಲಿ ಹಾಕೋದಕ್ಕೆ ಬರೋದಿಲ್ಲ, ಮಿಕ್ಸ್ ಕಂಟೆಂಟ್ ಆಗುತ್ತೆ. ಹಾಗಾಗಿ ನಾನು ಒಂದು ಯೋಚನೆ ಮಾಡಿ ತುಂಬ ದಿವಸದಿಂದ ನನಗೆ ಈ ಪ್ಲ್ಯಾನ್ ಇತ್ತು, ನಾನು ಒಂದು ಬೇರೆ ಸಪ್ರೇಟ್ ರೇವತಿ ಕನ್ನಡ ವ್ಲಾಗ್ಸ್ ಚಾನಲೇ ಒಂದು ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ. ನಂಗೆ ಫಸ್ಟಿಂದನೂ ಸಹಿತ ಅದೇ ಆಸೆ ಇದ್ದಿದ್ದು, ವ್ಲಾಗ್ ಮಾಡಬೇಕು, ವ್ಲಾಗ್ ಚಾನಲ್ ಮಾಡಬೇಕು, ನನ್ನ ದಿನ ರೊಟೀನ್ ಬಗ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ದಿದ್ದು, ತುಂಬ ಆಸೆ ಇದ್ದಿದ್ದು ಅದೇ. ಆದರೆ ನಾನು ಜಾಸ್ತಿ ಟೈಮು ಟೈಲರಿಂಗಿಗೆ ಕೊಡೋದ್ರಿಂದ ನನಗೆ ಅಡುಗೆ ತೋರಿಸೋದಾಗಿರ್ಬೋದು, ಇನ್ನು ಬೇರೆ ಪ್ಲೇಸ್ಗಳಿಗೆ ಹೋಗಿ ವೀಡಿಯೋಸನ್ನು ಹಾಕೋದಾಗಿರ್ಬೋದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೂ ಪರವಾಗಿಲ್ಲ, ನಾನು ಇನ್ನೊಂದು ರೇವತಿ ಕನ್ನಡ ವ್ಲಾಗ್ಸ್ ಚಾನಲನ್ನು ಓಪನ್ ಮಾಡಿ ಇನ್ನೂ ನನಗೆ ಏನೆಲ್ಲ ನನಗೆ ಜನಗಳಿಗೆ ಮುಟ್ಟಿಸ್ಬೇಕಾಗಿರೋ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಈ ರೇವತಿ ಕನ್ನಡ ವ್ಲಾಗ್ಸ್ ಚಾನಲಲ್ಲಿ ಮಾಡೋಣ ಅಂದ್ಬಿಟ್ಟು ಶುರುವಾದೆ. ನಾನು ಫಸ್ಟಿಗೆ ಅದರಲ್ಲಿ ಕಿರು ಪರಿಚಯ ಅಂತ ಮಾಡಿಕೊಂಡು ಮಾಡಬೇಕಿತ್ತು, ಆದರೆ ನಂಗೆ ಅದಕ್ಕೆ ಸ್ವಲ್ಪ ಹಬ್ಬದ ಟೈಮ್ ಆಗಿರೋದ್ರಿಂದ, ಶುರು ಮಾಡೋಕ್ಕಾಗಿರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಕ್ಕಲಿಲ್ಲ ಅಲ್ಲಿ. ಹಾಗಾಗಿ ನನಗೆ ಹೇಳೋದಕ್ಕಾಗಲಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ನಾನು ನನ್ನನ್ನು ಹೇಗೆ RG ಟೈಲರಿಂಗ್ ಕ್ಲಾಸಲ್ಲಿ ಅಂದರೆ ಚಾನಲಲ್ಲಿ ಸಪೋರ್ಟ್ ಮಾಡಿದರು, ಅದೇ ರೀತಿ ಈ ಚಾನಲಲ್ಲೂ ಸಪೋರ್ಟ್ ಮಾಡಿ ಇನ್ನೂ ತುಂಬ ಟಿಪ್ಸ್ಗಳಾಗಿರ್ಬೋದು, ನನ್ನ ಫ್ಯಾಮಿಲಿ ಬಗ್ಗೆ, ನಾನು ಯಾರು, ಎಲ್ಲಿರ್ತೀನಿ, ಏನೆಲ್ಲ ಮಾಡ್ತೀನಿ, ನನ್ನ ಡೈಲಿ ರೊಟೀನ್ಸ್ ಏನು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು. ಹಾಗೆ ನಾನು ಇವತ್ತು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಯೂಟ್ಯೂಬ್ ವಿಡಿಯೋ ಯಾರಿಗೆಲ್ಲ ಮಾಡಬೇಕು ಅಂತ ಆಸೆ ಇದೆ, ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ನನಗೂ ಸಹ ತುಂಬ ಕಮೆಂಟ್ ಬಂದಿತ್ತು, ನಾನು ಯೂಟ್ಯೂಬು ಚಾನಲ್ ಓಪನ್ ಮಾಡಿದ್ದೀನಿ ಆದರೆ ವೀಡಿಯೋಸ್ ಹಾಕ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದರು. ಆದರೆ ನಾನು ಅವ್ರಿಗೆ ಹೇಳಿದಿಷ್ಟೇ, ಚಾನಲ್ ಓಪನ್ ಮಾಡಿದ್ರೆ ಅಂದರೆ ವೀಡಿಯೋಸು ನೀವು 1-2 ಹಾಕ್ತಾ ಹೋಗಿ, ನಿಮಗೆ ಆಮೇಲೆ ಐಡಿಯಾಸ್ ಬರ್ತಾ ಹೋಗುತ್ತೆ. ನಂತರ ನಾನು ಏನು ಮಾಡ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ. ನಾವು ಯಾವುದೇ ಕೆಲಸನ ಶುರು ಮಾಡದಿದ್ದರೆ ನಾವು ಹೇಗೆ ಮಾಡೋದಕ್ಕೆ ಸಾಧ್ಯ? ನನಗೂ ಸಹ ಅಷ್ಟೇ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಅದೊಂಥರ ಅಚಾನಕ್ಕೆ ಅನ್ಬೋದು. ಶನಿವಾರ ದಿವಸ ಜನವರಿ 28ನೇ ತಾರೀಕು ಅನ್ಕೋಬೋದು. ನನ್ನ ಮಗ ಕೇಳ್ದ, ಯೂಟ್ಯೂಬು ವೀಡಿಯೋ ಮಾಡ್ತೀಯಮ್ಮ ನೀನು ಅಂತ ಕೇಳ್ದ. ನನಗೆ ಏನಂದರೆ ಏನೂ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ. ನನಗೆ ಏನು ಮಾಡಬೇಕು, ಟೈಲರಿಂಗ್ ಮಾಡಬೇಕಾ, ವ್ಲಾಗ್ಸ್ ಮಾಡಬೇಕಾ? ನಾನು ತುಂಬ ವ್ಲಾಗ್ಸು ಭಾರಿ ಹುಚ್ಚಿತ್ತು. ನಾನು ಬೇರೆ ವೀಡಿಯೋಸ್ ಎಲ್ಲ ವ್ಲಾಗ್ಸೇ ನೋಡ್ತಾ ಇದ್ದೆ. ಟೈಲರಿಂಗ್ ವೀಡಿಯೋಸನ್ನ ನನಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಅಷ್ಟೇ ನೋಡ್ತಿದ್ದೆ. ಯಾಕಂದರೆ ನಾನು ಬ್ಲೌಸು ಸ್ಟಿಚಿಂಗ್, ಡ್ರೆಸ್ ಸ್ಟಿಚಿಂಗ್ ಎಲ್ಲ ಥರ ಮಾಡೋದ್ರಿಂದ ನಾನು ಆ ವೀಡಿಯೋಸನ್ನು ನೋಡೋಕೆ ಹೋಗ್ತಿರೋ. ವ್ಲಾಗ್ಸ್ ಮಾತ್ರ ತುಂಬ ನೋಡ್ತಿದ್ದೆ, ತುಂಬ ಜನದ ವ್ಲಾಗ್ಸ್ ನೋಡ್ತಿದ್ದೆ. ಮತ್ತು ಮನಿ ಸೇವಿಂಗ್ಸ್ ಬಗ್ಗೆ ತುಂಬ ನೋಡ್ತಾ ಇದ್ದೆ ಚಾನಲ್ಸಲ್ಲಿ. ಆಗ ನನಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು ಆಸೆ ಇತ್ತು. ಬಿಟ್ಟರೆ ನನಗೆ ಯೂಟ್ಯೂಬ್ ಜರ್ನಿ ಈ ರೀತಿ ಇರುತ್ತೆ ಅಂತೇಳಿ ಗೊತ್ತಾಗಿದ್ದು ನಾನು ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ. ನನ್ನ ಯೂಟ್ಯೂಬ್ ಜರ್ನಿ ತುಂಬ ಅಂದರೆ 1 ವರ್ಷನೇ ನನಗೆ ಅದು ತುಂಬ ಜರ್ನಿ ದೊಡ್ಡದಿದೆ ಅನಿಸುತ್ತೆ. ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಸ್ವಲ್ಪ ಟೈಮಲ್ಲಿ ಸಾಕಾಗಲ್ಲ. ಆದರೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದೀರ ಅವರೆಲ್ಲ ನಾನು ಮಾಡಿರೋ ಅಂಥ ತಪ್ಪುಗಳನ್ನ ಮಾಡಬೇಡಿ. ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ನಾನು ಸರಿ ಮಾಡಿಕೊಂಡೆ, ಒಳ್ಳೊಳ್ಳೆ ಕಂಟೆಂಟ್ ಹಾಕಿದೆ. ನಾನು ಬೇಗ ನನ್ನ ತಪ್ಪುಗಳನ್ನು ಸರಿ ಮಾಡಿಕೊಂಡು ಗ್ರೋ ಆದೆ. ಅದೇ ರೀತಿ ನೀವು ಏನಾದರೂ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಯಾವ ರೀತಿ ನೀವು ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡಬೇಕು, ವೀಡಿಯೋಸ್ ಹಾಕಬೇಕು ಅಂತ ನಾನು ಒಂದು ಟಿಪ್ಸ್ಗಳನ್ನು ಕೊಡ್ತೀನಿ, ಒಳ್ಳೆ ಐಡಿಯಾಸ್ ಕೊಡ್ತೀನಿ. ಯಾಕಂದರೆ ಇದು ನನ್ನ ಸ್ವಂತ ಅನುಭವ. ಯಾವುದೇ ಆಗಲಿ ನಾವು ಅನುಭವಿಸಿದ ಮೇಲೇ ಹೇಳೋದಕ್ಕೆ ಸಾಧ್ಯ. ನಾವು ಅನುಭವನೇ ಇಲ್ಲ ಅಂದರೆ ನನಗೆ ವೀಡಿಯೋಸ್ ನಾನು ಅಪ್ಲೋಡೇ ಮಾಡಿಲ್ಲ, ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಫ್ರೆಂಡ್ಸ್, ಒಂದು ಅವಕಾಶ ಅಂದರೆ ಯೂಟ್ಯೂಬು ಅಂದರೆ ನಮ್ಮ ಟ್ಯಾಲೆಂಟ್, ನಮ್ಗೆ ಏನು ಟ್ಯಾಲೆಂಟ್ ಇರುತ್ತೋ ಅದ್ರ ಬಗ್ಗೆ ನಾವು ವೀಡಿಯೋಸ್ ಹಾಕೋದಕ್ಕೆ ಒಂದು ದೊಡ್ಡ ಅವಕಾಶ. ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಮನೆಯಿಂದ ಹೊರಗಡೆ ಕಳಿಸ್ತಾ ಇರಲ್ಲ, ಎಲ್ಲೂ ಕೆಲಸಕ್ಕೆ ಸಹ ಕಳಿಸ್ತಾ ಇರಲ್ಲ, ಅವರಿಗೂ ಅರ್ನಿಂಗ್ಸ್ ಮಾಡಬೇಕು ಅಂತ ಇರುತ್ತೆ ಅವರಿಗೆ ಒಂದು. ಮತ್ತು ತುಂಬ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ, ತುಂಬ ಟ್ಯಾಲೆಂಟ್ ಇರುತ್ತೆ, ಅವರದು ಎಲ್ಲೂ ಸಹ ಹೊರ ಹೊಮ್ತಾ ಇರಲ್ಲ. ಈ ರೀತಿ ಅವರು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಒಳ್ಳೆ ರೀತಿ ಗ್ರೋ ಮಾಡಿಕೊಂಡ್ರೆ ಅವರು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಮುದ್ರನೇ ಅಂತ ಹೇಳ್ತಾರೆ. ಅಲ್ಲಿ ನಾವು ಜನಕ್ಕೆ ರೀಚ್ ಆಗಿ ದುಡ್ಡು ಗಳಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಅಷ್ಟು ಸುಲಭದಿಂದ ದುಡ್ಡು ಗಳಿಸೋಕ್ಕೆ ಸಾಧ್ಯನೇ ಇಲ್ಲ. ನನಗೊಬ್ಬಳು ಬಂದು ಕೇಳಿದ್ಲು, ಒಂದು 2-3 ವೀಡಿಯೋ ಹಾಕ್ತಿದ್ದಂಗೆ ದುಡ್ಡು ಬಂದುಬಿಡುತ್ತಾ,
ಹೇಗೆ ಅಂತ ಹೇಳಿದ್ಲು. ಇಲ್ಲಮ್ಮ, ನಾನು ಅವ್ಳು ಕೇಳುವಾಗ ನಂಗೆ ಇನ್ನೂ ಅಮೌಂಟ್ ಸಹ ಬಂದಿರಲಿಲ್ಲ. ಇಲ್ಲಮ್ಮ, ನಾನು ಮಾಡ್ತಾ 8 ತಿಂಗಳಾಗ್ತಾ ಬಂತು, ಇನ್ನೂ ನಂಗೆ ಅಮೌಂಟ್ ಬಂದಿಲ್ಲ ಅಂದೆ. ಇಷ್ಟೊಂದು ಕಷ್ಟ ಇದೆಯಾ? ಇಷ್ಟೊಂದು ಕಷ್ಟ ಇದ್ದರೆ ಯಾಕೆ ಮಾಡಬೇಕು ಹಾಗೆ ಹೀಗೆ ಅಂತ ಅಂದರು. ಅದಕ್ಕೆ ಇಲ್ಲ, ಯಾವುದೇ ಕೆಲಸ ಆಗಿ ಫ್ರೆಂಡ್ಸ್, ನಾವು ಒಂದು ಅಡುಗೆ ಮಾಡೋದಕ್ಕೂ ಸಹ ಟೈಮ್ ಇರುತ್ತೆ. ಅದು ತಿಂದ್ಬಿಟ್ಟು ಮನೆ ಜನರು ಚೆನ್ನಾಗಿದೆ ಅನ್ನೋದಕ್ಕೂ ಸಹ ಟೈಮು ಬೇಕೇ ಬೇಕಾಗುತ್ತೆ. ನಾವು ಯಾವತ್ತೂ ತಾಳ್ಮೆಯಿಂದ ಕಾಯಬೇಕು ಹೊರತು ಅರ್ಜೆಂಟ್ ಮಾಡಿದಾಗ ಯಾವುದು ಸಹ ಪ್ರತಿಫಲ ಸಿಗಲ್ಲ. ಫಸ್ಟು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ನಾನು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮೇಲೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಮತ್ತೆ ಕಮೆಂಟ್ ಮಾಡಿ, ಇನ್ನೂ ಟಿಪ್ಸ್ ಹೇಳಿ ಅಂತ ಹೇಳಿ ನಾನು ಹೇಳ್ತೀನಿ. ಅಂದರೆ ನಾನು ಯೂಟ್ಯೂಬಲ್ಲಿ ನಾನು ಯಾವ ರೀತಿ ನನ್ನ ಜರ್ನಿ ಸಾಗಿತ್ತು ಅಂತೇಳಿ ನಾನು ತುಂಬ ಜನಕ್ಕೆ ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನೀವು ಜನಗಳಿಗೆ ಬೇಗ ರೀಚ್ ಆಗಬೇಕು ಅಂತಂದರೆ ಏನಾದರೂ ಒಂದು ಟ್ಯಾಲೆಂಟ್, ನಿಮಗೆ ಗೊತ್ತಿರುವಂಥ ಟ್ಯಾಲೆಂಟ್ ಬಗ್ಗೆನೇ ಹೇಳ್ತಾ ಹೋಗಿ. ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಟ್ಟು ನಾನು ದೇವಸ್ಥಾನಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೆ. ಒಟ್ಟು ನನಗೆ ವಿಡಿಯೋ ಮಾಡಬೇಕು ಅನ್ನೋ ಜಾಗದಲ್ಲೆಲ್ಲ ಹೋಗಿ ವಿಡಿಯೋ ಮಾಡಿ ನನಗೆ ಗೊತ್ತಿಲ್ಲದೇ ತುಂಬ ವೇಸ್ಟು ಮಾಡಿಬಿಟ್ಟಿದ್ದೀನಿ ಆ ಟೈಮನ್ನು. ಹೇಗಂತ ಅಂದರೆ, ನಿಮಗೆ ಗೊತ್ತಿರೋಂಥ ವಿಚಾರದ ಬಗ್ಗೆ ನೀವು ಮಾತಾಡೋದು ತುಂಬ ಈಸಿ. ಗೊತ್ತಿಲ್ಲದೆ ಇರೋವಂಥ ವಿಚಾರದ ಬಗ್ಗೆ ನೀವು ಮಾತಾಡಬೇಕು ಯೂಟ್ಯೂಬಲ್ಲಿ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಫಸ್ಟಿಗೆ ಯಾವುದಾದ್ರೂ ಒಂದು ದೇವಸ್ಥಾನ ವಿಡಿಯೋ ಮಾಡ್ಕೊಂಬಂದರೆ ಆ ದೇವಸ್ಥಾನದ ಹಿನ್ನೆಲೆ ಪೂರ್ತಿ ಹೇಳಬೇಕಾಗ್ತಿತ್ತು. ಅದು ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದನ್ನು ನನಗೆ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಹೇಳೋದಕ್ಕೆ, ಅಂದರೆ ನನಗೆ ಫೇಸ್ ಟು ಫೇಸ್ ಹೇಳ್ತಿರ್ಲಿಲ್ಲ. ಅಂದರೆ ನಾನು ವೀಡಿಯೋಸ್ ಮಾಡ್ಕೊಬಂದು ಹಿನ್ನೆಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಆದರೆ ಯೂಟ್ಯೂಬಲ್ಲಿ ನಾವು ಕರೆಕ್ಟಾಗಿ ಹೇಳಬೇಕು. ತಪ್ಪಾಗಿ ಜನಕ್ಕೆ ಹೇಳಿದಾಗ ಅದು ಯಾರೂ ತಗೊಳ್ಳೋದಿಲ್ಲ. ಇವಳೇನೋ ಹೇಳ್ತಾಳೆ ಅಂತಾರೆ. ಹಾಗಾಗಬಾರ್ದು. ನೀವು ಫಸ್ಟು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಒಂದು ಕಂಟೆಂಟ್ ಇಟ್ಕೊಳ್ಳಿ. ಈಗ ಚಾನಲೆಲ್ಲ ಓಪನ್ ಮಾಡಿಬಿಟ್ಟಿದ್ದೀರಾ, ಎಲ್ಲ ಆಯಿತು ಅಂದರೆ ನೀವು ಒಂದು ಕಂಟೆಂಟ್ ಇಟ್ಕೊಳ್ಳಿ. ಹೆಂಗಂದರೆ, ಒಂದು ಟೈಲರಿಂಗ, ಒಂದು ಬ್ಯೂಟಿಷಿಯನ್ನ, ಒಂದು ಕಿಚನ್ ಅಡುಗೆದ, ಇಲ್ಲ ಅಂತಂದರೆ ರಂಗೋಲಿದ, ಇಲ್ಲ ಅಂತಂದರೆ ಟಿಪ್ಸ್ ಹೇಳ್ತೀರಾ, ಇಲ್ಲ ಅಂದರೆ ಅಡುಗೆ ಮನೆ ಟಿಪ್ಸ್ ಹೇಳ್ತೀರಾ, ಇಲ್ಲ ಮಕ್ಕಳ ಬಗ್ಗೆ ಮಾಡ್ತೀರಾ, ಇಲ್ಲ ಅಂತಂದರೆ ಒಂದು ಬಾಣಂತಿ ಬಗ್ಗೆ ಮಾಡ್ತೀರಾ, ನೀವು ಒಂದು ಮತ್ತು ವಯಸ್ಸಾದವರು ಆರೋಗ್ಯ ಹೇಗೆ ಇಟ್ಕೋಬೇಕು ಅಂತ ಮಾಡ್ತೀರಾ, ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗೆ ಅಂತ ಮಾಡ್ತೀರಾ. ಈ ರೀತಿ ತುಂಬ ಮತ್ತು ತೋಟ ಗದ್ದೆ, ನಮ್ಮ ಹತ್ರ ತೋಟ ಗದ್ದೆ ಇದೆ, ಅದನ್ನು ಹೇಗೆ ನಾವು ಮನೆ ಗೊಬ್ಬರ ಹಾಕೋದು, ಬೆಳೆಸೋದು, ಮತ್ತು ಈ ರೀತಿ ಒಂದು ಕಂಟೆಂಟ್ ಇಟ್ಕೊಳ್ಳಿ. ಯಾವತ್ತೂ ಮಿಕ್ಸ್ ಕಂಟೆಂಟ್ ಮಾಡಿಬಿಡಿ. ಮಿಕ್ಸ್ ಕಂಟೆಂಟ್ ಮಾಡಿದರೆ ಫಸ್ಟಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಯೂಟ್ಯೂಬ್ಗೆ ಜನಕ್ಕೆ ರೀಚ್ ಮಾಡಿಸೋದು, ಇವಳು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದಾಳೆ, ನಾವು ಜನಕ್ಕೆ ಯಾವ ವಿಷಯ, ಈಗ ಜನ ಸರ್ಚಿಂಗ್ ಕೊಟ್ಟಾಗ ಯಾವ ವಿಷಯನ ಯೂಟ್ಯೂಬು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ತುಂಬ ಮಿಕ್ಸ್ ಕಂಟೆಂಟ್ ಆದಾಗ, ಈಗ ನಾವೇ ಮಿಕ್ಸಪ್ ಆದಾಗ ಅದು ಯಾವುದನ್ನು ತೊಗೋಬೇಕು, ಯಾವುದನ್ನು ಬಿಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆ ರೀತಿ ನೀವು ಒಂದು ಕಂಟೆಂಟನ್ನು ಆರಿಸ್ಕೊಳ್ಳಿ. ಕಂಟೆಂಟನ್ನು ಆರಿಸ್ಕೊಂಡು ಅದ್ರ ಬಗ್ಗೆನೇ ವೀಡಿಯೋಸ್ ಮಾಡ್ತಾ ಹೋಗಿ, ಅದಕ್ಕೆ ಸಬ್ಸ್ಕ್ರೈಬ್ ಸಿಗ್ತಾ ಬರುತ್ತೆ. ನೀವು ಇವತ್ತು ನಾನೇ ಎಕ್ಸಾಂಪಲು ಟೈಲರಿಂಗ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಟೈಲರಿಂಗ್ ವೀಡಿಯೋನೇ ಮಾಡ್ತಾಯಿದ್ದೀನಿ ನಾನು RG ಟೈಲರಿಂಗ್ ಕ್ಲಾಸಲ್ಲಿ. ನಾನು ಮರುದಿವಸ ಹೋಗ್ಬಿಟ್ಟು ಅಡುಗೆ ಮನೆಯಲ್ಲಿ ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ ಅಂದರೆ ಯಾರೂ ನೋಡೋಲ್ಲ. ಅದ್ರಲ್ಲಿ 10 ವ್ಯೂಸ್ ಬರೋದು ಗ್ಯಾರಂಟಿ ಇಲ್ಲ. ಈಗ ನಾವು ಒಂದು ವೀಡಿಯೋಸ್ ಬಿಟ್ಟರೆ 5,000 6,000 ಜನ ನೋಡ್ತಾರೆ. ಯಾಕಂದರೆ ಟೈಲರಿಂಗ್ ಕಂಟೆಂಟೇ ಮಾಡ್ಕೊತ ಬಂದಿರೋದ್ರಿಂದ ನೋಡ್ತಾರೆ. ಅದೇ ನಾನಿವತ್ತು ಬಟ್ಟೆ ಹೊಲಿಯಲ್ಲ, ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿಬಿಟ್ರೆ ಯಾರೂ ನೋಡಲ್ಲ. ಇವಳು ಉಪ್ಪಿಟ್ಟು ಯಾರು ನೋಡ್ತಾಳೆ, ಉಪ್ಪಿಟ್ಟು ಮಾಡೋಕ್ಕೆ ಹೋಗ್ತಾಳೆ ಅಂತ ಹೇಳಿ ಹೇಳ್ತಾರೆ ಜನ. ಹಾಗಾಗಿ ನೀವು ಒಂದು ಕಂಟೆಂಟ್ ಇಟ್ಕೊಳ್ಳಿ. ಕಂಟೆಂಟ್ ಇಟ್ಕೊಂಡು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಬಂದರೆ ಫಸ್ಟಿಗೆ ನೀವು ಸಬ್ಸ್ಕ್ರೈಬರ್ ಆಗದಿದ್ರು, ವ್ಯೂಸ್ ಬರ್ದಿದ್ರು, ನಿಮ್ಮ ಪ್ರತಿಫಲಕ್ಕೆ ಬಂದೇ ಬರುತ್ತೆ. ಕಂಟೆಂಟ್ ಇಟ್ಕೊಳ್ಳಿ. ನೀವು ಕಂಟೆಂಟ್ ಇಟ್ಕೊಂಡು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀವಿ. ಯಾವುದು ನೀವು ಜನಗಳಿಗೆ ಈಗ ತಿಳ್ಕೊಬೇಕು ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ, ಅದನ್ನು ಮಾಡಿ. ಮತ್ತು ನಿಮಗೆ ಗೊತ್ತಿಲ್ಲದೆ ಇರೋದನ್ನು ನಿಜವಾಗ್ಲೂ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಗೊತ್ತಿಲ್ಲದೆ ಇರೋದನ್ನು ಜನಗಳಿಗೆ, ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂದಾಗ ನೀವು ಬೇರೆಯವ್ರಿಗೆ ಏನು ಹೇಳ್ಕೊಡೋಕ್ಕೂ ಸಾಧ್ಯ ಇಲ್ಲ. ನೀವು ಯಾವುದ್ರ ಬಗ್ಗೆನೇ ಆಗಲಿ ನಿಮಗೆ ಗೊತ್ತಿರೋದ್ರ ಬಗ್ಗೆ ಮಾತಾಡಿ. ಯಾಕಂದರೆ ನಾನೇ ಅದು ಅನುಭವಿಸ್ಬಿಟ್ಟಿದ್ದೀನಿ. ನಾನು ಫಸ್ಟ್ ಏನು ಮಾಡಿದೆ ಅಂತಂದರೆ, ಒಂದು ಸ್ಕೂಲಿಗೆ ಹೋಗ್ಬಿಟ್ಟು ವೀಡಿಯೋಸ್ ಮಾಡಿದೆ. ಅಲ್ಲಿ ನನಗೆ ಹೆಡ್ ಮಾಸ್ಟರ್ ಹೆಸರು ಗೊತ್ತಿಲ್ಲ, ಟೀಚರ್ಸ್ ಹೆಸರು ಗೊತ್ತಿಲ್ಲ, ಮಕ್ಕಳ ಹೆಸರು ಗೊತ್ತಿಲ್ಲ. ಯಾಕಂದರೆ ನನ್ನ ಮಕ್ಕಳು ಓದಿರೋ ಸ್ಕೂಲೇ. ಆದರೆ ಮಕ್ಕಳು ಓದಿರೋ ಸ್ಕೂಲೇ ಆದ್ರೂ ನನ್ನ ಮಕ್ಕಳು ಬಿಟ್ಟು ತುಂಬ ವರ್ಷಗಳಾಗಿತ್ತು. ನಾನು ಬೇಕಾದರೆ RG ಟೈಲರಿಂಗ್ ಕ್ಲಾಸಲ್ಲಿ ನೀವು ವಿಡಿಯೋನ ನೋಡ್ತಾ ಹೋದರೆ ನಿಮಗೆ ಸಿಗತ್ತೆ. ಹೇಗಂತ ಅಂದರೆ, ನೀವು ಏನು ಮಾಡಬೇಕು ಅಂತಂದರೆ, ಅಲ್ಲಿ ಫಸ್ಟ್ ವೀಡಿಯೋಸ್ ನಾನು ಮಾಡಿದ್ದೀನಿ ಬರೀ ದೇವಸ್ಥಾನ, ಶಾಲೆಗಳು. ಆ ಶಾಲೆಯಲ್ಲಿ ನಂಗೆ ಹೆಡ್ ಮಾಸ್ಟರ್ ಅಂದರೆ ಏನು, ಯಾರು ಎಂಥದ್ದು ಗೊತ್ತಿಲ್ಲ. ಅದನ್ನೆಲ್ಲ ನಾನು ಬೆಳಗ್ಗೆ ಮುಂಚೆ ಎದ್ದು ಕಲೆಕ್ಟ್ ಮಾಡಿಕೊಂಡು, ಮಕ್ಕಳ ಹೆಸರು ಕಲೆಕ್ಟ್ ಮಾಡಿಕೊಂಡು ಹೇಳಿದವಾಗ ನಮ್ಮ 3 ಜನ ನಮ್ಮ ಶಾಲೆ ಮಕ್ಕಳು ಮತ್ತು ನಮಗೆ ಗೊತ್ತಿದ್ದವರಷ್ಟೇ ನೋಡಿದ್ರು, ಬಿಟ್ಟರೆ ಹೊರಗಡೆ ಅದು ಯಾರೂ ನೋಡಿಲ್ಲ. ಆ ವಿಡಿಯೋ ಈಗಲೂ ಬೇಕಾದರೆ ನೀವು ನೋಡಿ ಹೋಗಿ, 200 ಜನಕ್ಕಿಂತ ಜಾಸ್ತಿ ಜನ ನೋಡಿಲ್ಲ. ಯಾಕಂದರೆ ನಮ್ಮ ಊರಲ್ಲಿರೋ ಆ ಮಕ್ಕಳು, ಅಂದರೆ ಅಲ್ಲಿ ಇರೋಂಥ ಮಕ್ಕಳು ಪೇರೆಂಟ್ಸು ಅವರು ಅಷ್ಟೇ ಜನ ನೋಡಿರ್ತಾರೆ. ನನಗೆ ಆಮೇಲೆ ಅಲ್ಲೂ ತಪ್ಪಾಯಿತು. ಆಮೇಲೆ ನಾನು ದೇವಸ್ಥಾನದ ಮಾಡಿದೆ. ನಮ್ಮೂರು ದೇವಸ್ಥಾನ ಅಂದರೆ ತುಂಬ ಪ್ರಸಿದ್ಧವಾದದ್ದಾದರೆ ನೋಡ್ತಾರೆ.
ಮತ್ತು ನಮ್ಮ ಬಗ್ಗೆನೇ ಹೇಳ್ಕೊಳ್ಳೋದು, ನಾನು ಹಾಗೆ, ನನ್ನ ಮನೆ ಹಿಂಗೆ, ನಾನು ಹಿಂಗೆ ಉಂಡೆ ತಿಂದೆ ಅಂತೇಳಿ ಮಾಡ್ತಾ ಹೋಗ್ತಾರೆ ಯೂಟ್ಯೂಬ್ನ. ಆ ರೀತಿ ಯಾರೂ ಮಾಡಬೇಡಿ. ನಾವೊಂದು ಜನಕ್ಕೆ ಗೊತ್ತಾದ ಮೇಲೆ ನನ್ನ ಬಗ್ಗೆ ಹೇಳ್ತೀನಿ ಅಂತ ಹೋದರೆ ಜನ ನೋಡ್ತಾರೆ. ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಊಟ ಮಾಡಿದೆ, ತಿಂದೆ, ಮಲಗಿದೆ. ಸಾರಿ ಫ್ರೆಂಡ್ಸ್, ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಸಾರಿ. ಈ ಥರ ನೀವು ಯಾವತ್ತೂ ಮಿಕ್ಸ್ ಕಂಟೆಂಟ್ ಮಾಡಬೇಡಿ. ಮತ್ತು ಬೇರೆಯವ್ರ ಕಂಟೆಂಟ್ ಕದಿಯೋದು ಅದನ್ನು ಮಾತ್ರ ದಯವಿಟ್ಟು ಮಾಡಬೇಡಿ. ಏನೇ ಮಾಡಿ ನಿಮ್ಮ ಸ್ವಂತದ್ದು ಮಾಡಿ. ನೀವು ಒಂದು ಅಡುಗೆ ಮಾಡೋದು ತೋರಿಸ್ತೀರಾ, ಒಂದು ಉಪ್ಪಿನಕಾಯಿ ಹಾಕೋದು ತೋರಿಸ್ತೀರಾ, ಕಿಚನಿಂದ ಏನೋ ವ್ಲಾಗ್ ಮಾಡ್ತಾಯಿದ್ರೆ ನೀವು ಕಿಚನಿಂದ ತೋರಿಸ್ತಾ ಇದ್ದರೆ, ಅಡುಗೆ ಬಗ್ಗೆ ತೋರಿಸ್ತಿದ್ರೆ ಅಂದರೆ ಒಂದು ಉಪ್ಪಿನಕಾಯಿ ಹಾಕೋದು ನಿಮ್ಮ ಸ್ಟೈಲಲ್ಲೇ ಮಾಡಿ. ಅದು ನಿಜವಾಗ್ಲೂ ಜನಕ್ಕೆ ರೀಚ್ ಆಗುತ್ತೆ. ನಾನ್ ವೆಜಿಟೇರಿಯನ್ ಮಾಡ್ತಿದ್ರ, ನಿಮ್ಮ ಸ್ಟೈಲಲ್ಲೇ ಒಂದು ಚಿಕನ್ ಮಾಡಿ. ಇಲ್ಲ ನೀವು ಬೇರೆಯವರು ಅದಕ್ಕೆ ಸ್ವಲ್ಪ ಮಿಕ್ಸಪ್ ಮಾಡಿ, ಏನೋ ಹೊಸ ರುಚಿ ನೀವೇನೇ ಮಾಡಿ. ಅದು ನಿಜವಾಗೂ ರೀಚ್ ಆಗುತ್ತೆ. ತುಂಬ ಜನ ಕಿಚನ್ನಲ್ಲಿ ಅಂದರೆ ಅಡುಗೆ ವ್ಲಾಗ್ಸ್ ಮಾಡ್ತಾರೆ, ಹಾಗೆ ಮತ್ತು ಟೈಲರಿಂಗ್ ವ್ಲಾಗ್ಸು ಅಷ್ಟೇ. ನಾನು ಫ್ರೆಂಡ್ಸ್ ನಿಜವಾಗೂ ನನಗೇನು ಗೊತ್ತುಂಟು, ನಾನು ಫಸ್ಟಿಂದ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿ ನನಗೇನು ಗೊತ್ತುಂಟು ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾ ಹೋದೆ. ಅದು ಜನಕ್ಕೆ ರೀಚ್ ಆಯಿತು. ಅದು ಬಿಟ್ಕೊಂಡು ನಾನು ಅವಳ ಕಂಟೆಂಟ್ ಕದ್ನೋ, ಇವ್ರ ಕಂಟೆಂಟ್ ಕದ್ನೋ, ಇನ್ನೇನೋ ಮಾಡಿದ್ನೋ, ಬೇರೆಯವ್ರು ಇಟ್ಕೊಂಡು ವಿಡಿಯೋ ಮಾಡೋದ್ನೋ ಆ ಥರ ಎಲ್ಲ ನಾನು ಮಾಡೋಕ್ಕೆ ಹೋಗಿಲ್ಲ. ನನಗೇನು ಗೊತ್ತು ಸ್ವಂತ ಅದೇ ವೀಡಿಯೋಸ್ಗಳನ್ನು ಮಾಡ್ಕೊತಾ ಬಂದೆ. ನಿಜವಾಗೂ ನನ್ನ ಕಷ್ಟಕ್ಕೆ ಪ್ರತಿಫಲ ಇವತ್ತು ಸಿಕ್ಕಿದೆ. ಅದನ್ನು ನಾನು ಈ ರೇವತಿ ಕನ್ನಡ ವ್ಲಾಗ್ಸಲ್ಲಿ ಹೇಳಬೇಕು. ಯಾರಿಗೆಲ್ಲ ಅದನ್ನು ನಾನು ಟೈಲರಿಂಗ್ ಚಾನಲಲ್ಲಿ ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಯೂಟ್ಯೂಬ್ ಯಾರೆಲ್ಲ ನನ್ನ ಸ್ನೇಹಿತರು ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ. ಆದರೆ ತುಂಬ ಆತುರದಿಂದ ಇವತ್ತೇ ಮಾಡಿದೆ ನಾಳೆನೇ ದುಡ್ಡು ಬರಬೇಕು ಅಂತಂದರೆ ನಿಜವಾಗ್ಲೂ ಬರೋದಿಲ್ಲ. ಯಾರೇ ಆದ್ರೂ ಸಹಿತ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಹಾಗೆಯೇ ನೀವು ಮತ್ತೆ ನಾನು ಹೇಳೋದು ತುಂಬ ಮುಖ್ಯವಾದ ವಿಷಯ ಅಂತಂದರೆ, ನೀವು ಟೈಟಲ್ಲು, ಥಂಬ್ನೇಲು ಇದನ್ನೆಲ್ಲ ಚೆನ್ನಾಗಿ ಬರೀರಿ. ಮತ್ತು ಇವತ್ತು ನಾನು ಹಾಕಿರೋ ವಿಡಿಯೋ ಇವತ್ತೇ 1000 ವ್ಯೂಸು, 50 ಸಬ್ಸ್ಕ್ರೈಬರು, 100 ಸಬ್ಸ್ಕ್ರೈಬರ್, 200 ಸಬ್ಸ್ಕ್ರೈಬರ್ ಬರುತ್ತೆ ಅನ್ನೋದು ಸುಳ್ಳೆ. ನೀವು ವಿಡಿಯೋ ಹಾಕಿರ್ತೀರ, ಅದರಲ್ಲಿ ಏನಾದರೂ ಒಂದು ಜನಕ್ಕೆ ಯೂಸ್ಫುಲ್ ಆಗಿರೋವಂಥ ಕಂಟೆಂಟ್ ಇರುತ್ತೆ ಅಂದರೆ ನಿಮ್ಮ ವಿಡಿಯೋ ಒಂದಲ್ಲ ಒಂದು ದಿವಸ ವೈರಲ್ ಆಗೇ ಆಗುತ್ತೆ. ಯಾಕಂದರೆ ಅದು ನನ್ನ RG ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲೇ ನಾನು ನೋಡಿದ್ದೀನಿ. ನಾನು ಹಾಕಿದಾಗ ನಿಜವಾಗೂ ವ್ಯೂಸ್ ಇರೋದಿಲ್ಲ. ಆದರೆ ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಸಾಕ್ಷಿ ಹೇಳ್ತೀನಿ. ಹೆಂಗಂದರೆ, ನಾನೊಂದು ಯೂನಿಫಾರಮ್ ಕಟ್ಟಿಂಗ್ ಸ್ಟಿಚಿಂಗ್ ಹಾಕಿದ್ದೆ. ಅದು ನನಗೆ ಯಾವ ಮೆಥಡಲ್ಲಿ ಬರುತ್ತೆ ಅದೇ ಮೆಥಡಲ್ಲಿ ಹಾಕ್ತೆ. ಆದರೆ ಫಸ್ಟಿಗೆ ಅದು ಏನೇನು ಯೂಸ್ ಬಂದಿರಲಿಲ್ಲ ವ್ಯೂಸು. ಆದರೆ 15 ದಿವಸ ಆದ ನಂತರ ಸ್ಕೂಲ್ ಸ್ಟಾರ್ಟ್ ಆಯಿತು ಜೂನ್ ಜುಲೈಯಲ್ಲಿ. ಆವಾಗ ತುಂಬ ಜನ ನೋಡಿದ್ರು, ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ, ಸೂಪರ್ ಅಂತೆಲ್ಲ ಕಮೆಂಟ್ ಮಾಡಿದ್ರು. ಹಾಗೆ ವೀಡಿಯೋಸಿಗೆ ನೀವು ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ ಮಾಡಿದ್ರಿ, ಒಳ್ಳೆ ರೀತಿಯಲ್ಲೇ ನೀವು ಕಂಟೆಂಟ್ ಬರೆದಿದ್ರಿ, ಅದು ಜನಕ್ಕೆ ಅರ್ಥ ಆಗೋ ರೀತಿ ಇತ್ತು, ಮತ್ತು ಅದು ಯೂಸ್ಫುಲ್ ಆಗೋ ರೀತಿ ಇತ್ತು ಅಂತ ಅಂದರೆ ಮಾತ್ರ ಯಾವತ್ತಾರು ಒಂದು ದಿವಸ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಅದಕ್ಕೆ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮತ್ತು ದಿನಕ್ಕೆ ಒಂದು ವಿಡಿಯೋ ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿಂದ ದಿನಕ್ಕೆ ಒಂದೊಂದು ವಿಡಿಯೋ ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡು, ಎಷ್ಟೇ ಬೇರೆ ಏನೇ ಕೆಲಸ ಇದ್ದರೂ ನೀವು ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂತ ಇದ್ದರೆ ದಿನಕ್ಕೆ ಒಂದೊಂದು ವಿಡಿಯೋ ಇಲ್ದಿರ ಅಟ್ಲೀಸ್ಟ್ 2 ದಿನಕ್ಕೆ ಒಂದೊಂದು ವಿಡಿಯೋನಾದರೂ ಹಾಕಿ. ನಾನು RG ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಾನು ಸೀಸನ್ ವೈಸಲ್ಲಿ ಸ್ಟಾರ್ಟ್ ಮಾಡಿದೆ. ಸೀಸನ್ ಸ್ಟಾರ್ಟ್ ಆಗೇ ಹೋಗ್ಬಿಡ್ತು. ಜನವರಿ 28 ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಬಂದೇ ಬಿಡ್ತು. ಆಗ ನಾನೇನು ಮಾಡಿದೆ ಅಂತಂದರೆ, ಕಂಟಿನ್ಯೂಸ್ 2 ದಿನಕ್ಕೊಂದಾದರೂ ವಿಡಿಯೋ ಹಾಕ್ತಾ ಹೋದೆ. ನಾನು ಕನಿಷ್ಠ ಪಕ್ಷ 3 ತಿಂಗಳು ನನ್ನ ವೀಡಿಯೋಸ್ ಯಾವುದು ಅಷ್ಟಾಗಿ ವ್ಯೂಸ್ ಬರಲೇ ಇಲ್ಲ. ನಾನು ಒಂದು ದಿವಸ ಏನೋ ಗೊತ್ತಿಲ್ಲ, ನಾನು ಜಾತ್ರೆಗೆ ಹೊರಟಿದ್ದೆ, ಆದರೂ ಅವತ್ತು ಬಿಡಲಿಲ್ಲ. ಒಂದು ವೀಡಿಯೋನ ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಹಾಕಿದೆ. ಅದು ನೋಡ್ತಾ ಇದ್ದಂಗೆ ವ್ಯೂಸ್ ಬಂತು. ಈಗಲೂ ಓಡ್ತಾ ಇದೆ, ಈಗೂ ಸಹ ಕಮೆಂಟ್ ಬರ್ತಾರೆ. ಹಾಗೆ ಫ್ರೆಂಡ್ಸ್, ವೀಡಿಯೋಸನ್ನು ನೀವು ಹಾಕ್ತಾ ಹೋಗಿ. ನಿಮ್ಗೆ ಯಾವುದ್ರ ಬಗ್ಗೆ ಗೊತ್ತೋ ಅದ್ರ ಬಗ್ಗೆನೇ ವಿಡಿಯೋ ಮಾಡಿ. ಇಂಪಾರ್ಟೆಂಟಾಗಿ ತಿಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ಡೇಂಜರ್ ಆಗುತ್ತೆ. ಯಾಕಂದರೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ ಕೇಳಿದಾಗ ನೀವು ಧೈರ್ಯವಾಗಿ ಹೇಳೋ ಥರ ಇರಬೇಕು. ಹಾಗಾಗಿ ನಾನು ಹೇಳೋದು, ನಮಗೆ ಯಾವ ವಿಷಯ ಪರ್ಫೆಕ್ಟಾಗಿ ಗೊತ್ತಿರುತ್ತೋ ಅದೇ ವಿಷಯದ ಬಗ್ಗೆ ನೀವು ಚಾನಲ್ ಸ್ಟಾರ್ಟ್ ಮಾಡಿ ಮಾತಾಡಿ. ನಿಮಗೆ ಫೇಸ್ ತೋರಿಸಿ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಫೇಸ್ ತೋರಿಸ್ತೇನೂ ಸಹ ವೀಡಿಯೋಸ್ ನೀವು ಏನು ಜನಕ್ಕೆ ರೀಚ್ ಕಲಿಸ್ಬೇಕು ಅಂತಿದ್ರೆ ಅದ್ರ ಬಗ್ಗೆನೇ ವೀಡಿಯೋಸ್ ಮಾಡ್ತಾ ಬನ್ನಿ. ಮಾನಿಟೈಸೇಷನ್ ಟೈಮಿಗೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಅದೇ ರೀತಿ ನಾನು ನಿಮಗೆ ಇನ್ನೂ ಯೂಟ್ಯೂಬ್ ಬಗ್ಗೆ ನಾನು ಯಾವ ರೀತಿ ಗ್ರೋ ಮಾಡ್ಕೊಂಡೆ ನಮ್ಮ ಚಾನಲನ್ನು ಅಂತ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಯಾವ ರೀತಿ ಎಲ್ಲ ಗ್ರೋ ಮಾಡ್ಬೋದು, ಯೂಟ್ಯೂಬ್ ಬಗ್ಗೆ ಸ್ಟಾರ್ಟ್ ಮಾಡಿರ್ತಾರೆ, ಮಾನಿಟೈಸೇಷನ್ ಆನ್ ಆಗ್ತಾಯಿರಲ್ಲ, ಏನೇನೋ ಆಗ್ತಾಯಿರಲ್ಲ, ಕಷ್ಟ ಆಗ್ತಿದೆ, ಏನು ಮಾಡೋದಪ್ಪ ಅಂತ ಅನ್ನುವಾಗಲೂ ನಾನು ಏನು ಮಾಡಿದೆ, ಹೇಗೆ ಗ್ರೋ ಮಾಡಿದೆ ಚಾನಲನ್ನು ಅಂತ ಹೇಳ್ತೀನಿ. ಈ ರೇವತಿ ಕನ್ನಡ ವ್ಲಾಗ್ಸಲ್ಲೇ ಎಲ್ಲ ಥರ ಟಿಪ್ಸ್ಗಳನ್ನು ಕೊಡ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನೀವು ಕಮೆಂಟ್ ಮಾಡಿ. ಯಾಕಂದರೆ ಇದು ಯಾವ ರೀತಿ ಜನ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋದು ನಂಗೆ ಗೊತ್ತಾಗುತ್ತೆ. ಇವತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ
ಒಂದು 4-5 ಟಿಪ್ಸನ್ನು ಕೊಟ್ಟಿದ್ದೀನಿ. ಇದೇ ರೀತಿ ನಿಮ್ಗೆ ಟಿಪ್ಸ್ ಬೇಕು ವಿಡಿಯೋ ಮಾಡಿ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಈ ರೇವತಿ ಕನ್ನಡ ವ್ಲಾಗ್ಸ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ ಇದೇ ರೀತಿ ನನಗೆ ವಿಡಿಯೋ ಮಾಡೋದಕ್ಕೆ ಸಹಕಾರ ಮಾಡಿ ಅಂತ ಹೇಳ್ಕೊಳ್ತಾ, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಹೊಸ ಕಂಟೆಂಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಹೋಗಿ ಬರಲಾ, ಬಾಯ್.